ಅಂದ್ರೆ ಸಂದೀಪ ಪಾಪಡಿ ಸೇರಿ ಇಬ್ಬರು ಸೇರಿ ಪಾರ್ಟಿ ಕೊಡಿಸ್ತಾರ. ಬರ್ಡೇ ಪಾರ್ಟಿ ಗೈಸ್. ಎಲ್ಲಿಗೆ ಹೋಗ್ತೀವಿ, ಏನು ಹೋಗ್ತೀವಿ, ಏನು ತಿಂತೀವಿ, ಏನು ಮಾಡ್ತೀವಿ ಅಂತ ನಾನು ನಿಮ್ಗೆ ಹೇಳುವ. ಅಲ್ಲಿವರೆಗೂ ಗುಡ್ ಬೈ. ಏನು ಪ್ಲಾನ್ ಹಾಕೊಂಡಿ? ಎಷ್ಟಿದೆ ಪಮ್ಮ? ಮಿನಿಮಮ್ 3-4 ಅಷ್ಟೇ. ರೂಲ್ಸ್ ಏನಂತಂದ್ರೆ ಪಾಪಡಿದು ಯಾರ್ಯಾರು ಹೆಚ್ಚು ಬಿಡ್ತಾರ ಆ ಬಿಲ್ ಅವರೇ ಕಟ್ಬೇಕು. ಎಷ್ಟು ಸ್ಕೆಚ್ ಹಾಕಿರಿ, ಎಷ್ಟು ಟಾರ್ಗೆಟ್ ಇಟ್ಟಿರಿ? ಒಂದು ಸೂಪ್ ಕುಡ್ದು ನೀ ಎಷ್ಟು ಇಟ್ಟಿ ಟಾರ್ಗೆಟ್? ಒಂದು ಕ್ಯಾಲ್ಕುಲೇಷನ್ ತಪ್ಪಾಯ್ತು. ಇದ ಲೇ ನಾನೇನಂತೀನಿ 5-6 ಇದಾವ ಅಷ್ಟೇ. ರೈಸ್ ಎಲ್ಲ ತರಿಸ್ಬಿಡೋಣ. ಪಾನಿಪುರಿ ಫೈನಲ್ ಟಚ್ ಪಾನಿಪುರಿ ಅಂತೀವಿ. ಈಗ ನಂದು ಸ್ಪೆಷಲ್ ಇದು ಮಶ್ರೂಮ್ ಫ್ರೈಡ್ ರೈಸ್. ಇದು ಸ್ಟ್ರಾಬೆರಿ ಹೇಗೈತಲ್ಲೇ 18 ಐಟಮ್. ಕೈ ತಗ್ಸಕಲ್ಲ ಮೀರ್ಸಿಲ್ಲ ಅಂದ್ರೆ ನಿನ್ ಬರ್ತಡೆಗೆ ಬರ್ತಾರೆ ಇನ್ನೊಂದು ಸ್ವಲ್ಪ ದಿನದಾಗ. ನಂದೊಂದು ಚಾನಲ್ ತೆಗೆದು ಕೊಡೋದ ಅಂತ ಅವಾಗ ನಮ್ಮ ಅಣ್ಣವ್ರ ಉಂಡಿ ಬಗ್ಗೆ ಏನೇನು ಉಂಡಿ ಮಾಡ್ರಿ ಸ್ವಲ್ಪ ವಿವರಿಸ್ರಿ. ಏನಂದ್ರೆ ನಮ್ಮ ಪಂಕಮ್ ಅವರು ಕ್ಯಾಟ್ರಿಂಗ್ ಸರ್ವಿಸ್ ಓಪನ್ ಮಾಡಾಕತ್ತಾರ್ರಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ ಸೀದಾ ನಮ್ಮ ಮನೇಲಿ ಸ್ಟಾರ್ಟ್ ಮಾಡಕತ್ತೀರಿ. ಇವತ್ತಿನ ಸ್ಪೆಷಲ್ ಏನಂತಂದ್ರೆ ಇವತ್ತು ಸಂದೀಪಿನ ಪಾರ್ಟಿ ಕೊಡಿಸಿದಿಲ್ರಿ. ಅಂದ್ರೆ ಸಂದೀಪ ಪಾಪಡಿ ಸೇರಿ ಇಬ್ಬರು ಸೇರಿ ಪಾರ್ಟಿ ಕೊಡಿಸ್ತಾರ. ಬರ್ಡೇ ಪಾರ್ಟಿ ಗೈಸ್. ಅದಕ್ಕೆ ಈಗ ಹೋಗೋದೈತ್ರಿ ಮಧ್ಯಾಹ್ನ. ವರುಣು ಸ್ವಲ್ಪ ಕೆಲಸದ ಮ್ಯಾಗ ಇದಕ್ಕೆ ಹೋಗ್ಯಾನ್ರಿ, ಊರಿಗೆ ಬರ್ತೀನಿ ಅಂತಂದ. ಆದರೆ ಬರ್ತಾನ್ರಿ. ಈಗ ಹೋಗಮ್ಮ ಗೈಸ್. ಈಗ ಹೋಗಮ್ಮಂದ್ರೆ ಇನ್ನೂ ಲೇಟ್. ಅದಕ್ಕೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ, ಸ್ವಲ್ಪ ಎಡಿಟಿಂಗ್ ಇತ್ತು, ಸ್ವಲ್ಪ ಶಾಪಿಗೆ ಮಾಲ್ಗೆ ಇಲ್ಲಿ ಥರವಿದ್ದು. ಈಗ ಲೆಟ್ಸ್ ಗೋ. ಈಗ ಹೋಗುವ. ನಮ್ಮದು ಏನಾಗೈತೆ ಸ್ವಲ್ಪ ಹೋಗಿ ಇನ್ನೂ ಸ್ವಲ್ಪ ಅಂಗಡಿ ಕಡೆ ವಾಚ್ ಔಟ್ ಮಾಡಿ ಲೆಟ್ಸ್ ಗೋ. ಎಲ್ಲಿಗೆ ಹೋಗ್ತೀವಿ, ಏನು ಹೋಗ್ತೀವಿ, ಏನು ತಿಂತೀವಿ, ಏನು ಮಾಡ್ತೀವಿ ಅಂತ ನಾನು ನಿಮ್ಗೆ ಹೇಳುವ. ಅಲ್ಲಿವರೆಗೂ ಗುಡ್ ಬೈ ಗೈಸ್. ಈಗ ಫೈನಲಿ ಈಗ ನಮ್ಮ ಬರ್ಡೇ ಪಾರ್ಟಿ ಎಷ್ಟೈತೆ ವೇಟಿಂಗ್? ಎಸ್ ಬರೋದು ಇವತ್ತು ಸ್ವಲ್ಪ ಲೇಟ್ ಆಯ್ತು ಬಿಕಾಸ್ ಆಫ್ ಮಕ್ಕಂಡಿದ್ದೆ ಮನೆಗೆ ಬಂದಾಗ ಒಟ್ಟಿಗೆ. ಎಸ್ ಈಗ ನಮ್ಮ ಪಾಪಡಿ ಅವ್ರದ್ದು ಮತ್ತು ಸಂದೀಪ್ ಅವ್ರದ್ದು ಇಬ್ಬರದು ಕೊಲೆಬಾಗಿ ಪಾರ್ಟಿ ಕೊಡಾಕತ್ತಾರೆ ಗೈಸ್. ಎಲ್ಲಿ ದೊಡ್ಡ ಹೋಟೆಲ್ ಅಭಿರುಚಿ. ಮಾವ ಇವತ್ತು ಹೋಗ್ತಾನ, ಸಾಗರ್ ಇವತ್ತು ಹೋಗ್ತಾನೆ, ಎಲ್ಲ ನಾವತ್ತೆ ಏನೇನು ಡಿಶ್ ಆದ್ರು ಏನು ಪ್ಲ್ಯಾನ್ ಹಾಕೊಂಡಿ? ಎಷ್ಟಿದೆ ಪಮ್ಮ? ಮಿನಿಮಮ್ 3-4 ಅಷ್ಟೇ. ಇಬ್ಬರು ಇದಾರಲಿ. ನಾನು ಏನು ಪ್ಲ್ಯಾನ್ ಆಗೇನು ಗೊತ್ತಾ? ಈಗ ಒಂದು ಬಿರಿಯಾನಿ ತಗೊಂಡ್ಬಿಟ್ರೆ ಪಟ್ಟಿದ್ದು ಎಲ್ಲ ಸ್ಟಾರ್ಟರ್ಸ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಒಳ್ಳೆ. ಇವತ್ತೇನು ಕೂದಲ ಕಾಣಕತ್ತೈತಲ್ಲ ಗೈಸ್. ಇವತ್ತು ಈ ಕೂದಲ ಎಲ್ಲ ಗಿಸ್ಗ ಆಗುವ ಸಾಧ್ಯತೆ ಇದೆ. ನಾ ಏನಾರ ರೂಲ್ಸ್ ಹೇಳ್ತ ನೋಡಪ್ಪ ಪಾಪಡಿ ಲೇ. ಇಲ್ಲೊಳ್ಳೆ ರೂಲ್ಸ್ ಏನಂತಂದ್ರೆ ಪಾಪಡಿದು ಯಾರ್ಯಾರು ಹೆಚ್ಚು ಬಿಡ್ತಾರ ಅದೇನು ತಿಂದಿರ್ತಾರ. ಈಗ ಇಬ್ರು ತೊಗೊಂಡಿರ್ತೀವಿ, ಈಗ ನಾನು ನೀನು ಸೇರಿ ತೊಗೊಂಡೆ, ಆ ಬಿಲ್ ಅವರೇ ಕಟ್ಬೇಕು. ಹೆಚ್ಚು ಬಿಟ್ಟಾರ ಅಲ್ಲ, ಅನ್ಲಿಮಿಟೆಡ್ ಮತ್ತೆ ಆದ್ರೆ ಇವತ್ತು ವೇಟಿಂಗ್ನಾಗ ಐತೆ. ಇಬ್ರು ಈಗ ನೀವು ಪಾರ್ಟಿಸಿಪೇಟೆಡ್ ಆದಂತ ಇವತ್ತೇನು ಎಷ್ಟು ಸ್ಕೆಚ್ ಹಾಕಿರಿ, ಎಷ್ಟು ಟಾರ್ಗೆಟ್ ಇಟ್ಟಿರಿ? ಒಂದು ಸೂಪ್ ಕುಡ್ದು ಏನೇ ಅಲ್ಲ. ನೀ ಎಷ್ಟು ಇಟ್ಟಿ ಟಾರ್ಗೆಟ್? ಒಂದು ಕ್ಯಾಲ್ಕುಲೇಷನ್ ತಪ್ಪಾಯ್ತು. ನಾನು ಶ್ರಾವಣ ಮಾಸ ಆಗಿಬಿಟ್ಟೈತಲ್ಲ, ಅದೇ ಕೈ ಚಟಾಕತ್ತ. ಇಲ್ಲಾಂದ್ರೆ ಅದೇನ ಫುಲ್ ಇದು ಬರುತ್ತಲ್ಲ ಫಿಕ್ಸ್. ಅದಕ್ಕೆ ಈಗ ಒಂದು ಅವಾಗ ಈಗ ಶಿವರ್ನೆಸ್ ಏನಂತಾರಲ್ಲ, ಅದ ನಡಗಕ್ಕೆ ಇಂಗ್ಲೀಷ್ ಶಿವರ್ ಆಗತ್ತನ್ ಗೈಸ್. ಈಗ ಸ್ವಲ್ಪ ಟೆಂಪ್ರರಿ ಒಳಗಡೆ ಅದು ಕುದಿತಿರೋ ನೀರು ಕೆಳಗಿಳಿತಿರೋ ಕಾಣ್ತಾ ಇದೆ. ಹೌದು, ಎದಕ್ಕೆ ಬ್ಲ್ಯಾಕ್ಲಿ ಇವತ್ತು? ಫೈನಲಿ ಎಲ್ಲ ಆದ್ಮ್ಯಾಗ ಹುಡ್ರು ಸಿಕ್ತು. ಹುಡ್ರದೆಲ್ಲ ಎಲ್ಲಾರು ಅನ್ನ ಕುಂತಾರ. ಎಷ್ಟು ದಿನ ಅಲ್ಲ ಎಷ್ಟೊತ್ತ ಕಾಯ್ದು ಕರೆಕ್ಟ್ ಆದಿಲ್ರಿ. ನಾವು ಡಿಸ್ಕಸಿಂಗ್ ಈಗ ಸ್ಟಾರ್ಟರ್ಸ್ ತೊಗೊಳಕಾರೆ ಕೈ ತಗೊಂಡ ಕೊಡ್ತಾರ. ಎಸ್ ಈಗ ದಣಿಗಳಾದಂಥ ನಮ್ಮ ಪಾಪಡಿಯವರು ಮತ್ತು ಸಂದೀಪ್ ಅವರು ಈಗ ಹೆವಿ ಡಿಸ್ಕಷನ್ ಇದಾರೆ ಗೈಸ್. ಸ್ವಲ್ಪ ಲೈಟ್ ಫೋಕಸ್ ಇಲ್ಲ, ಇದು ಸ್ವಲ್ಪ ಯಾಕೆ ಬ್ಲರ್ ಅನ್ಸಕತ್ತೈತೆ. ಕಿಮ್ಮತ್ತಿಂದ ಗ್ಲಾಸ್ ಎಷ್ಟು ದಿನಗಳ ಬಂದೀವಿ ಗೈಸ್. ಏನಿಲ್ಲ ಅಂದ್ರೆ ನಿಯರ್ ಬೈ ಒಂದು 5 ಸಲ ಬಂದೀವಿ. ಇದು 6ನೇ ಸಲ. ಹಳೇ ಬಂದಿದೆ. ನೀವು ತಿಂತೀರಾ ನಾನ್ ವೆಜ್? ಸರಿ, ಈಗ ಸ್ಟಾರ್ಟರ್ಸ್ ಆರ್ಡ್ರ್ ಮಾಡಿದ್ವಿ. ಈಗ ಎಲ್ಲರೂ ಈಗ ಅನಾವತ್ತಾಗಿ ಕುಂತಾರ. ಏನೇನು ಆರ್ಡ್ರ್ ಮಾಡಿವಿ ಅನ್ನೋದು ನೋಡುವ. ಲೆಟ್ಸ್ ಸಿ. ಆ್ಯಂಡ್
ಇಂಥ ಮಾಡ್ಕೊಂಡ ಬೇರೆಯವ್ರು ಬರ್ರಿ ಚೇಸ್ ಮಾಡೋದು ಅವನೇ ಹೊಡ್ಕೊಳಕತ್ತಾನ ಗೈಸ್ ಇನ್ನೊಂದು ಇಲ್ಲಿ ನಾವು ಏನು ತಿನ್ನಕ್ಕೆ ಬಂದೀವಿ ಅನ್ನೋದು ಹೇಳ್ಬೇಕು ವೆಜ್ಜ ಎಲ್ಲ ವೆಜ್ಜ ಅಲ್ಲ ಗೊತ್ತಾಗತ್ತೆ ಹಿಂಗೆ ತೋರಿಸ್ನಲ್ಲ ಹಿಂಗೆ ತೋರಿಸ್ನಲ್ಲ ಏನೇನು ಹೇಳಿ ಸ್ಟೇಟ್ಮೆಂಟ್ ನಮ್ಮ ಮಾವ ಈಗ ಬ್ಲಾಗ್ ಎಲ್ಲ ಪ್ರಮಾಣ ಮಾಡಕತ್ತಾನ ಏನಂತಂದು ಹೇಳ್ತಾನೆ ಈಗ ಗುಜರಾತ್ಗೆ ಹೋಗ್ತನಲ್ಲ ಹೋಗಿ ಬಂದು ನಾನು ಅಕ್ಟೋಬರ್ ಒಳಗೆ ಬರ್ತೀನಿ ದಿವಾಲಿಗೆ ದೀಪಾವಳಿ ಹಬ್ಬ ಮುಗಿಸಿದ್ಮೇಲೆ ಪಾರ್ಟಿನೇ ಬೇಡ ಅಲ್ಲ ದೀಪಾವಳಿ ಹಬ್ಬ ಮುಗಿಸಿದ್ಮೇಲೆ ಕೊಡಿಸ್ತಾನೆ ಕೊಡಿಸಿಲ್ಲ ಅಂದ್ರೆ ಎಲ್ಲರೂ ಒಂದೊಂದು ಶಾಟ್ ಅವ್ರ ಅಮ್ಮಗೆ ಹಾಕ್ಲಿ ಅದು ಏಟ್ ಮಾಡಿ ಅವ್ರ ಅಮ್ಮಗೆ ಇದೇನೋ ಬಂದೈತಿ ಏನಿದು ಪನ್ನೀರ್ ಡ್ರ್ಯಾಗನ್ ಪನ್ನೀರ್ ಇದಾ ಡ್ರ್ಯಾಗನ್ ಇದು ಪನ್ನೀರ್ ಅಂತ ಡ್ರ್ಯಾಗನ್ ಪನ್ನೀರ ಹುಡುಗರು ಬೇರೆ ಆರ್ಡರ್ ಮಾಡ್ಯಾರ ಗೈಸ್ ಅವ್ರದೆಲ್ಲ ಬಂತು ಮಶ್ರೂಮಿಂದ ಈಗ ಇದು ಅಂತೂ ಸ್ಟ್ರೈಕ್ ಇತ್ತು ಯಾವುದಿದು ಪನ್ನೀರ್ 65 ಗುಂಟೂರು ಇರ್ಬೇಕು ಚೆನ್ನಾಗೈತಿ ಡ್ರ್ಯಾಗನ್ ಎಸ್ ಗೈಸ್ ಈಗ ಮಶ್ರೂಮಿಂದ ಬರಾಕತೈತಿ ಲೆಟ್ಸ್ ಗೋ ಇಲ್ಲಿ ಏನು ಮಾಡ್ತಾರೆ ಗೊತ್ತಾ ಮೆನದಾಗ ಏನೇನು ರೈಸ್ ಇದಾವೆ ನೋಡಿ 5-6 ಇದಾವೆ ಅಷ್ಟೇ ಅಲ್ಲ ಅದೇ ಅಂದಿದ್ರೆ ಮತ್ತೆ ನೀವು ಹೆಂಗಿದ್ರೆ ಯಾವ ಊಟ್ರಲ್ಲೇ ರೈಸಿಗೆಲ್ಲ ಆಗಿದೆ ಈಗ ರೈಸಿಗೆ ಕಾಯಾಕತ್ತೀವಿ ಮುಂಚೆನೇ ಹೇಳ್ಬೇಕಾಯ್ತು ಸ್ವಲ್ಪ ಇದಾಯ್ತು ಸಂದೀಪ್ ಈಗ ಮೋಸ್ಟ್ ನಮಗೆ ಇವತ್ತು ಇವರಿಬ್ರು ಇವತ್ತು ಲೇ ನಾನೇನಂತೀನಿ 5-6 ಇದಾವೆ ಅಷ್ಟೇ ರೈಸ್ ಅದ್ರಾಗ ಎಲ್ಲ ತರಿಸ್ಬಿಡೋಣ ಇಲ್ಲ ಏಪ್ರಿಲ್ ಬಾಯಪ್ಪ ಅವನು ಸ್ಟ್ರೈಕ್ ಈಗೆಲ್ಲ ಇದು ಬರಕತೈತಿ ಎಲ್ಲ ಮಿಕ್ಸ್ಡ್ ಈಗ ಒಂದು ಫ್ರೇಮ್ನಾಗ ಇಬ್ಬರು ಅನಾವತ್ ಕಾಣಕತ್ತಾರ ಗೈಸ್ ಈಗ ಇಬ್ಬರು ಬರ್ಡೇ ಏನು ಪಾರ್ಟೀಸ್ ಇದು ಇದಾದ್ಮೇಲೆ ಮತ್ತೆ ಇದಾದ್ಮೇಲೆ ಮತ್ತೆ ಅಲ್ಲ ಇದಾದ್ಮೇಲೆ ಮತ್ತೆ ಹೊರಗಡೆ ಐತಲ್ಲ ಕಾರ್ಯಕ್ರಮ ಏ ನೋಡಿ ಪಾನಿಪುರಿ ಫೈನಲ್ ಟಚ್ ಪಾನಿಪುರಿ ಅಂತೀವಿ ಅವರೆಲ್ಲ ಇವ್ನು ನೆನೆಸ್ಕೋಬೇಕು ಲೇ ಅಂದವ್ರು ಬೇಸಪ್ಪ ಅವನೇ ನಾನು ಅಲ್ಲ ನಿನ್ನ ತಡಿ ನೀನು ಬರ್ತಾಡೆ ಇಲ್ಲಿಗೆ ಲಾಗ್ ಎಂಡ್ ಮಾಡಲ್ಲ ಆದ್ರೆ ಇದಾದ್ಮೇಲೆ ಹೊರಗಡೆನ ಕಾರ್ಯಕ್ರಮ ಇದೆ ಅವನೇ ಫಸ್ಟ್ ಹೇಳಿದ್ದ ಎಲ್ಲಿ ಇರ್ತಾಳೆ ಅಲ್ಲಿ ಬಸ್ ಡಿಪತ್ತಲ್ಲ ಸಾರಿ ಲೆಟ್ಸ್ ಸಿ ಗೈಸ್ ಹೋಗುವ ತಿನ್ನುವ ಆ್ಯಂಡ್ ಬಂತು ಹುಡ್ರೆಲ್ಲರ ಹೊಡ್ಯಾಕತ್ತಾರ ಈಗ ಭಾಳ ನಾವೇನು ತಪ್ಪು ಮಾಡಕತ್ತೀವಿ ಆರ್ಡರ್ ಮಾಡೋದು ಗೈಸ್ ಇದೇನಾಯ್ತಂದ್ರೆ ಎಳ್ಳು ಐತಂತ ಎತ್ಕೊಂಡು ಫುಲ್ ಐತದ ಅದು ಅರ್ಧ ಇಟ್ಬಿಟ್ರೆ ನಾನೇ ತಿನ್ನಂಗಿಲ್ಲ ಅದ್ರಗೋಸ್ಕರ ವೆಜ್ 100% ವೆಜ್ 100% ವೆಜ್ ಅಂತ ಗೈಸ್ ಗೈಸ್ ಈಗ ಕಮೆಂಟ್ ಹಾಕ್ಬೇಕು ಈಗ ರೈಸ್ ಬರೋ ಸ್ವಲ್ಪ ಲೇಟ್ ಆಯ್ತು ಗೈಸ್ ಈಗ ಈಗ ತಿನ್ನಮ್ಮ ಪಟ್ಪಟ ತಿಂದು ಪಟ್ಪಟ್ಟು ಹೋಗ್ಬೇಕು ಗೈಸ್ ಈಗ ನಂದು ಸ್ಪೆಷಲ್ ಇದು ಮಶ್ರೂಮ್ ಫ್ರೈಡ್ ರೈಸ್ ಊಟದೆಲ್ಲ ಈಗ ಬೇರೆ ಬೇರೆ ಐತೆ ನಮ್ಮ ಗೈಸ್ ಈಗ ಲಾಸ್ಟ್ ಐಸ್ ಕ್ರೀಮಿಗೆ ಬಂದಿವ್ರಿ ಐಸ್ ಕ್ರೀಮ್ ತಿಂದ್ಕೊಳ್ಳೋಣ ಈಗ ಈ ಥರ ಆಗೈತೆ ಇನ್ನೊಂದು ಐಸ್ ಕ್ರೀಮ ಲೇ ಸಂದೀಪ ಇನ್ನೊಂದು ಐಸ್ ಕ್ರೀಮ್ ಅರ್ಧ ಹಾಕಿ ಇವಾಗ ಸ್ಟ್ರಾಬೆರಿ ಸೈಗೈತಲ್ಲೇ ಸ್ಟ್ರಾಬೆರಿ ಕೊಳ್ಳೆ ಎಸ್ ಗೈಸ್ ಈಗ ಲಾಸ್ಟ್ ಫಿನಿಶಿಂಗ್ ಈಗ ಫೈನಲಿ ಬಿಲ್ಗೆ ಬಂದೈತೆ ಇಷ್ಟೆಲ್ಲ ಐಟಮ್ ತಿಂದಿವಿ ನೀವು ಅಂಜಾದ್ ನನಗೆ ಗೆಸ್ ಮಾಡಿ ಕಮೆಂಟ್ ಹಾಕ್ಬೇಕು ಎಷ್ಟು 18 ಐಟಮ್ ಅದು ಇದು ಕ್ಲೋಸ್ ಮಾಡಿ ಕೊಡ ಇಲ್ಲ ನಾನು ಅದು ತೋರಿಸಲ್ಲ ನೋಡಲ್ಲ ಇವನೇ ಇಷ್ಟೊಂದು ಐಟಮ್ ಮೇಲೆ ಇಲ್ಲ ಇಲ್ಲ ಟೋಟಲ್ 18 ಕೈ ತಗ್ಸಕತ್ತಾರ ಬಿಲ್ 5500
ಎಸ್ ಗೈಸ್ ಇಷ್ಟ ಆಗೈತೆ ಎಸ್ ಈಗ ಪಾಸ್ ಮಾಡ್ಕೊಂಡು ನೀವು ನೋಡ್ಬೋದು ಹಂಗೇನಿಲ್ಲ ಈಗ ಮೇನ್ ಈಗ ಬಿಲ್ ಮೀರ್ಸಿಲ್ಲ ಅಂದ್ರೆ ನಿನ್ ಬರ್ತಡೆಗೆ ಕಪ್ಪಿಯಪ್ಪ ನಾನು ಲೆಟ್ಸ್ ಗೈಸ್ ಈಗ ನಮ್ಮದು ಫೈನಲ್ ಟಚ್ ಬಂತು ಇನ್ನೊಂದು ಐಸ್ ಕ್ರೀಮ್ ಲಾಸ್ಟ್ ಐಸ್ ಕ್ರೀಮ್ಸ್ ಮ್ಯಾಂಗೋ ಬಂದ್ವಿ ಈಗ ಮತ್ತೆ ನಮ್ಮ ಟೀ ಶಾಪಿಗೆ ಬಂದ್ವಿ ಗೈಸ್ ಟೀ ಶಾಪಿಗೆ ಬಂದು ಈಗ ಸ್ವಲ್ಪ ಮಾಲ್ಗಿಲ್ ಥರ ಇದ್ದು ಅದಕ್ಕೆ ಈಗ ಮತ್ತೆ ಹೊಂಟ್ವಿ ಮತ್ತೆ ಹೋಗ್ಬೇಕಲ್ರಿ ಮತ್ತೆ ಮಾಡ್ಬೇಕಲ್ಲ ಅದಕ್ಕೆ ಲೆಟ್ಸ್ ಗಿವ್ ಹ್ಯಾಂಡ್ ಕಲ್ಲೇ ಇವತ್ತು ಗೈಸ್ ಈಗ ಗೈಸ್ ಇವತ್ತು ಸಂಡೇ ಇರೋದಕ್ಕೆ ಸ್ವಲ್ಪ ತ್ರಾಸ ಇತ್ತು ರೀ ಅಂದ್ರೆ ಇನ್ನೂ ಹೋಗ್ಬೇಕ್ರಿ ಈಗ ವರುಣ್ ಬಂದಿದ್ದಕ್ಕೆ ಈ ಕಡೆ ಬಂದೀನಿ ರೀ ಈಗ ಸ್ವಲ್ಪ ಊಟ ಗೀಟ ಮಾಡಿ ಹೋಗುವ ಸಾಯಂಕಾಲಿಂದ ಅನ್ನೋತ್ತು ಯಾಕಂದ್ರೆ ಅಲ್ಲಿಂದ ಬಂದ್ಕೊಂಡು ಸೀದಾ ವರುಣ್ ಚಾರ್ಜ್ ಇಲ್ಲಾರ್ದಕ್ಕೆ ಅವ್ನು ಸ್ವಲ್ಪ ಮನೆಗೆ ಹೋದ ನಾನು ಮನೆಗೆ ಹೋಗಮ್ಮಂತಲೇ ಬಂದೆ ಸ್ಟಾಲಿಗೆ ಬಂದೆ ಅವು ಅವು ಎಲ್ಲ ತರೋ ಅದ್ರಾಗ ಸ್ವಲ್ಪ ನೀರು ಇಳಿತು ಗೈಸ್ ಈಗ ಮನ್ಯಾಗ ಆಲ್ಮೋಸ್ಟ್ ಆಲ್ ನಾಗರ ಪಂಚಮಿ ಲಾಡು ಸರ್ ಮೇಕಡ್ ಈಗ ನೋಡ್ರಿ ನಾವು ವಿಡಿಯೋ ಮಾಡ್ಬೇಕಂತಾನೆ ಅನ್ನಕ್ಕ ಇವತ್ತು ಐಡಿಯಾ ಕೊಟ್ರ ಮೇ ನೀ ಕರೆಕ್ಟ್ ಹೇಳಿ ಮೇ ನಾನು ಸುಮ್ಮ ಹೊಂಟಿದ್ದೆ ಅದೇ ಒಟ್ಟು ಯಾಕ ವಿಡಿಯೋ ಮಾಡ್ಲಿಲ್ಲಲ್ಲ ಅಂತಂದ್ರೆ ಬರ್ತಾರೆ ಇನ್ನೊಂದು ಸ್ವಲ್ಪ ದಿನದಾಗ ನಂದೊಂದು ಚಾನಲ್ ತೆಗೆದು ಕೊಡೋದ ಅಂತ ಅವಾಗ ನಮ್ಮ ಅನ್ನಕ್ಕವ್ರ ಅಯ್ಯೋ ಅಪ್ಪ ನಮ್ ಬೇಕು ಸೈಲೆಂಟ್ ಆದಾಗ ಅದಕ್ಕೆ ಗೈಸ್ ಈಗ ಎಲ್ಲ ಉಂಡಿಗಳು ನಡೆಯಕತ್ತೈತ್ರಿ ಈಗ ಸೆರಗು ಮ್ಯಾಗ ಮಾಡಿದಿರುವ ನಿಮ್ಮ ಪಂಕಮ್ಮವ್ರು ಉಂಡಿ ಬಗ್ಗೆ ಏನೇನು ಉಂಡಿ ಮಾಡಿರಿ ಸ್ವಲ್ಪ ವಿವರಿಸ್ರಿ ಇದು ಯಾವ್ದು ಇದು ಹಳ್ಳಿಟ್ಟೆನದ ಇದು ಖವ ಶಂಕರು ಪಾಳೆ ಆ್ಯಂಡ್ ಇದು ಗೈಸ್ ಇನ್ನೊಂದೇನಂದ್ರೆ ನಮ್ಮ ಪಂಕಮ್ ಅವರು ಕ್ಯಾಟ್ರಿಂಗ್ ಸರ್ವಿಸ್ ಓಪನ್ ಮಾಡಕತ್ತಾರ್ರಿ ನಿಮಗೆ ಏನಾರು ಆರ್ಡರ್ ಬೇಕಂದ್ರೆ ಇವ್ರ ನಂಬರ್ ನಂಬರ್ ಹಾಕಂದ ಈಗ ನಂಬರ್ ಹಾಕುವ ನಮ್ಮ ಅಪ್ಪುಜಿನ ಇವತ್ತು ಫುಲ್ ಎಲ್ಲ ಟೇಸ್ಟ್ ಮಾಡೈತಿ ಅಮ್ಮ ಇವತ್ತು ಹೆಂಗಿತ್ತಮ್ಮ ಟೇಸ್ಟ್ ಅಲ್ಲೇ ಸೊಲ್ಲೆ ಏನ್ ಹೆಂಗಿತ್ತಾಳ ಇದಕ್ಕೇನ ಆಗೈತೆ ನೋಡಿ ಮಿಲ್ಲ ಅಪ್ಪುಜಿ ಅಂಬನಿ ಹೇಳಾಗೈತೆ ನೋಡಿ ನಮ್ಮ ಮಮ್ಮಿ ಓದಿತಾರ ಅಂದ್ರೆ ಏನ್ ಹೇಳ್ಬೇಕು ಅಪ್ಪುಜಿ ಬಾಯ್ಲೆ ಗೈಸ್ ಈಗ ಸ್ವಲ್ಪ ಊಟ ಗೀಟ ನಾವು ಮಾಡ್ಕೊಂಡು ನಮ್ಮ ಇದಕ್ಕೆ ಮತ್ತೆ ಹೋಗುವ ಇವತ್ತು ಅನಾವತ್ತ ಊಟ ಮಾಡೋಕೆ ಸ್ವಲ್ಪ ಊಟ ಮಾಡ್ಬೇಕು ಯಾಕಂದ್ರೆ ಅಲ್ಲಿ ಫುಲ್ ಹೆವಿ ಬ್ಯಾಟಿಂಗ್ ಆಗೈತೆ ಅದಕ್ಕೀಗ ಸಂದೀಪ್ ಪಾಪಡಿಯವ್ರು ಇಬ್ಬರು ಸೇರಿ ಇವತ್ತು ಬರ್ಡೇ ಪಾರ್ಟಿ ಕೊಟ್ಟು ಖುಷಿ ಮಾಡ್ಯಾರ ಅನಾವತ್ತ ತಿಂದೀವಿ ಏನು ತಿಂತೀರಿ ತಿಂದ್ರಲ್ಲೇ ಬೇರೆ ಓಪನ್ ಕೊಟ್ರೆ ನಾವೆಲ್ಲ ಸ್ವಲ್ಪ ತಿಂದು ಸ್ವಲ್ಪೇ ತಿಂದೀವಿ ಏನು ನಿಂದು ಏನು ಯಸ್ ಗಾಯ್ಸ್ ಈಗ ಲೆಟ್ಸ್ ಗಿವ್ ಆ್ಯಂಡ್ ಊಟ ಗೀಟ ಮಾಡಿ ಮತ್ತೆ ಹೋಗುವ ಮತ್ತು ಸ್ವಲ್ಪ ಮಾಡುವ ಸ್ವಲ್ಪ ದಿಕ್ಕವ ಬರುವ ಎಸ್ ನಾಳೆಯಿಂದ ಹಬ್ಬ ಸ್ಟಾರ್ಟ್ ಗೈಸ್ ಎಲ್ಲರಿಗೂ ಅಡ್ವಾನ್ಸ್ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಸ್ ಎಲ್ಲ ಆಚರಣೆ ಮಾಡಿರಿ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಅಲ್ಲ ನಾ ಎಳ್ಳು ಬೆಲ್ಲ ಅನ್ನಕತ್ಬಿಟ್ಟಿನಿ ಇದಕ್ಕೆ ರಾದ ಎಸ್ ಈಗೇನ ಏನೋ ಮಾಡಕತ್ತಾರ ಎಸ್ ಲೆಟ್ಸ್ ಗಿವ್ ಆ್ಯಂಡ್ ಗೈಸ್ ಇವತ್ತು ಡೇ ಚಲೋ ಐತೆ ಗೈಸ್ ಇವತ್ತು ಚಲೋ ಪಾರ್ಟಿ ಫುಡ್ಡಿನ ಪಾರ್ಟಿ ಇಬ್ಬರು ಸೇರಿ ಕೊಟ್ರು ಎಸ್ ಚಲೋ ಆಯ್ತು ಗೈಸ್ ಇವಾಗ ಹಿಂಗೆ ಇವತ್ತು ಸ್ವಲ್ಪ ಬಿಸ್ನೆಸ್ಸು ಸ್ವಲ್ಪ ಲಿಟಲ್ ಬಿಟ್ ವೆಲ್ ಗೋನ್ ಆ್ಯಂಡ್ ಸ್ವಲ್ಪ ಇನ್ನೂ ಬೇರೆದಕ್ಕೆ ಯೋಚನೆ ಮಾಡೋಕ್ಕೂ ಟೈಮ್ ಸಿಗೋಲ್ದು ಅದಕ್ಕೆ ಇವತ್ತಿನ ಬ್ಲಾಗ್ ಗೈಸ್ ಇಲ್ಲಿಗೆ ಎಂಡ್ ಮಾಡುವ ಲೈಕ್ ಶೇರ್ ಸಬ್ಸ್ಕ್ರೈಬ್ ದನ ಒತ್ತಂಗೆ ಹೊತ್ತಿದ್ರೆ ನೀವು ಒತ್ತಿದ್ರೆ ಬೇರೆ ಕಡೆ ಒತ್ತಿಸ್ರಿ ಅಂತ ಹೇಳ್ಕಂತ ಟೇಕ್ ಎ ಗುಡ್ ನೈಟ್ ಆ್ಯಂಡ್ ಸಿ ಡ್ರೀಮ್ ಆ್ಯಂಡ್ ಅಡ್ವಾನ್ಸ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಸ್ ಟೇಕ್ ಕೇರ್ ಗುಡ್ ನೈಟ್ ಆ್ಯಂಡ್